ವಾಟ್ಸಪ್ಪಲ್ಲಿ ನೀವು ಕೂಡ ಯಾರ ಜೊತೆನಾದರೂ ಚಾಟ್ ಮಾಡ್ತೀರಾ ಅಂದರೆ ನಿಮ್ಮ ಒಂದು ಎಲ್ಲ ಚಾಟ್ಗಳು ಮತ್ತು ವಿಡಿಯೋಗಳನ್ನು ಬೇರೆದವರು ನೋಡ್ತಾ ಇದ್ದಾರೆ. ಇದನ್ನ ನಾನು ನಿಮಗೆ ಹೇಳ್ತಾ ಇಲ್ಲ, ನಮ್ಮ ಕಂಟೆಂಟ್ ಕ್ರಿಯೇಟರ್ಸು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ಇರುವಂಥ ಫೇಕ್ ನ್ಯೂಸ್ಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಾಟ್ಸಪ್ಪಲ್ಲಿ ನಿಮ್ಮ ಒಂದು ಚಾಟ್ಸನ್ನು ಅಥವಾ ನಿಮ್ಮ ಏನು ನೀವು ಇಂಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ, ಇದನ್ನೆಲ್ಲ ಮೆಟಾ AI ಕೇಳಿಸ್ಕೊತಾ ಇದೆ ಮತ್ತು ಇದನ್ನ ವಾಟ್ಸಪ್ ಕಂಪ್ನಿದವ್ರು ನೋಡ್ತಾ ಇದ್ದಾರೆ, ಅದು ಇದು ಅಂತ ಏನೇನೋ ಹೇಳ್ತಾ ಇದ್ದಾರೆ. ಸೊ ಇದಕ್ಕಂತಾನೆ ಒಂದು ಹೊಸ ಅಪ್ಡೇಟ್ ಅನ್ನ ತಗೊಂಡ್ಬಂದಿದ್ದಾರೆ ವಾಟ್ಸಪ್ ಅಲ್ಲಿ. ಅದನ್ನ ಏನ್ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ವಾಟ್ಸಪ್ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಹೇಳ್ತೀನಿ. ಸೊ ಮೆಟಾ AI ಜೊತೆ ನೀವು ಏನ್ ಕನ್ವರ್ಸೇಷನ್ ಮಾಡ್ತೀರಾ, ಆ ಚಾರ್ಟ್ ಅಲ್ಲಿ ಏನೇನೆಲ್ಲ ಇರುತ್ತಲ್ವಾ ಅದನ್ನ ಮಾತ್ರ AI ಮಾಡೆಲ್ಗಳಿಗೆ ಟ್ರೈನ್ ಮಾಡ್ತಾರೆ. ಸೊ ಈ ತರ ನೆಕ್ಸ್ಟ್ ಬೆಟರ್ ಇಲ್ಲಿ ಔಟ್ಪುಟ್ ಕೊಡ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಒಂದು ಚಾರ್ಟ್ಸ್ ಅಲ್ಲಿ ಏನು ಇಮೇಜ್ ಜನರೇಟ್ ಮಾಡಿಸಿರ್ತೀರ ಅದನ್ನ ಮಾತ್ರ ಮೆಟಾ AI ದವರು ಯೂಸ್ ಮಾಡ್ಕೋತಾರೆ. ಇದನ್ನ ಅವರೇ ಹೇಳಿದ್ದಾರೆ ಅವರ ಒಂದು ಪ್ರೈವಸಿ ಪಾಲಿಸಿದಲ್ಲಿ. ಅಂಡ್ ಗೂಗಲ್ದಲ್ಲಿ ಕೂಡ ಇದನ್ನೇ ಸೇಮ್ ಆಸ್ ಇಟ್ ಈಸ್ ಮಾಡೋದು. ನೀವು ಗೂಗಲ್ ಅಲ್ಲಿ ಏನ್ ಸರ್ಚ್ ಮಾಡ್ತೀರಾ ಅದೇ ಒಂದು ಕೀವರ್ಡ್ ಮೇಲೆ ನಿಮಗೆ ನಿಮ್ಮ ಇನ್ಸ್ಟಾಗ್ರಾಮು ಅಥವಾ ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಸರ್ಚ್ ಮಾಡಿರ್ತೀರ ಅದೇ ಅಡ್ವರ್ಟೈಸ್ಮೆಂಟ್ ನಿಮಗೆ ಹಾಕ್ತಾರೆ. ಸೇಮ್ ಅದೇ ತರಾನೇ ಮೆಟಾ AI ಕೂಡ. ಅದನ್ನ ಬಿಟ್ಟು ನೀವು ಮೆಟಾ AI ಯೂಸ್ ಮಾಡಲೇ ಇಲ್ಲ ಅಂದ್ರೆ ನಿಮ್ಗೆ ಯಾವುದೇ ತರ ನಿಮ್ಮ ಒಂದು ಪರ್ಸನಲ್ ಚಾಟ್ ವಿಡಿಯೋಸ್ಗಳನ್ನ ಮೆಟಾ AI ಕಂಪ್ನಿದವರು ಓದಕ್ಕಾಗಲ್ಲ. ಅವ್ರಿಗೆ ಅದರ ಪರ್ಮಿಷನ್ ಕೂಡ ಇಲ್ಲ. ಅಂಡ್ ಇದನ್ನ ಅವರ ಪ್ರೈವಸಿ ಪಾಲಿಸಿದಲ್ಲಿ ಏನ್ ಅವ್ರು ಹೇಳ್ಕೊಂಡಿದ್ರೆ ಸ್ವತಃ ಅವ್ರಿಗೆ ಓದ್ಕೊಳಕ್ಕಾಗಲ್ಲ. ಅದನ್ನ ಎಂಡ್ ಟು ಎಂಡ್ ಸ್ಕ್ರಿಪ್ಟೆಡ್ ಇರುತ್ತೆ. ಸೊ ಏನಾದರೂ ಪ್ರಾಬ್ಲಮ್ ಆದಾಗ ಮಾತ್ರ ಅದನ್ನ ಗೌರ್ಮೆಂಟ್ಗೆ ಅವರು ಅದನ್ನ ತಲುಪಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ಬೇರೆ ಯಾವುದೇ ಒಂದು ಆಪ್ಷನ್ ಇಲ್ಲ ಅವ್ರಿಗೆ ನೋಡೋದಕ್ಕೂ ಕೂಡ. ಅವ್ರಿಗೂ ಕೂಡ ಅವ್ರದೇ ಕಂಪ್ನಿ ಆದ್ರೂ ಕೂಡ ನಮ್ಮೊಂದು ಚಾಟ್ಸ್ ಏನಿರುತ್ತೆ ಅದನ್ನ ಓದೋ ಅಂತ ಪರ್ಮಿಷನ್ ಅವ್ರಿಗೂ ಕೂಡ ಇಲ್ಲ. ಇದನ್ನ ನಮ್ಮ ಇಂಡಿಯನ್ ಲಾನೇ ಹೇಳುತ್ತೆ. ಇವಾಗ ಸೆಟ್ಟಿಂಗ್ ಏನ್ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ನೀವು ವಾಟ್ಸಪ್ ಅನ್ನು ಓಪನ್ ಮಾಡಿಕೊಂಡು ನಿಮ್ಮ ಯಾರ ಜೊತೆ ನೀವು ಜಾಸ್ತಿ ಚಾಟ್ ಮಾಡ್ತಿರಲ್ವಾ ಅವರ ಒಂದು ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ, ಅಥವಾ ಯಾರ್ದಾದ್ರೂ ಪ್ರೊಫೈಲ್ ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ನಿಮಗೆ ಅಡ್ವಾನ್ಸ್ ಚಾಟ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಇದನ್ನ ಎನೇಬಲ್ ಮಾಡಬೇಕಾಗತ್ತೆ. ಇದು ಫಸ್ಟ್ ಆಪ್ಷನ್ ಆಯಿತು. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ 3 ಡಾಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಈ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಅಡ್ವಾನ್ಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಸ್ಟ್ರಿಕ್ಟ್ ಅಕೌಂಟ್ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನಿಮಗೆ ಅವರು ಕೊಟ್ಟಿದ್ದಾರೆ ನೋಡ್ಬೋದು, ಯಾವುದೇ ಒಂದು ಲಿಂಕು ಅಥವಾ ಅನ್ವಾಂಟೆಡ್ ಏನೂ ನಿಮಗೆ ಬರಲ್ಲ. ಇದನ್ನ ನೀವು ಎನೇಬಲ್ ಮಾಡ್ಕೊಂಡ್ರೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಎಲ್ಲ ಏನೇನೆಲ್ಲ ಇದೆ ಅಲ್ವಾ ಇದೆಲ್ಲ ಕೂಡ ಆಪ್ಷನ್ ನಿಮಗೆ ಇದಾಗುತ್ತೆ. ನೋಡ್ಬೋದು ಮೀಡಿಯಾ ಅಟ್ಯಾಚ್ಮೆಂಟ್ ಆಗಿರ್ಬೋದು, ಗ್ರೂಪು ಮತ್ತು ಅನ್ನೋನ್ ಕಾಲ್ಸ್ ಬರಲ್ಲ, ಲಿಮಿಟೆಡ್ ಲಿಂಕ್ಸ್ ಬರುತ್ತೆ, ಮತ್ತು ಸೆಕ್ಯೂರಿಟಿ ನೋಟಿಫಿಕೇಶನ್, 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಎಲ್ಲ ನಿಮಗೆ ಆಗುತ್ತೆ. ಇದನ್ನು ಜಸ್ಟ್ ನೀವು ಟರ್ನ್ ಆನ್ ಮಾಡಬೇಕಾಗುತ್ತೆ. ಇಲ್ಲಿ ಟರ್ನ್ ಆನ್ ಅಂತ ಇದೆ ಅಲ್ವಾ, ಇದನ್ನು ಟರ್ನ್ ಆನ್ ಮಾಡಿದರೆ ನಿಮ್ಮ ವಾಟ್ಸಪ್ಗೆ ಯಾವುದೇ ಥರದ ಅನ್ವಾಂಟೆಡ್ ಲಿಂಕ್ಸ್ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು, ಗ್ರೂಪಿಂದ ಮೆಸೇಜಸ್ ಬರಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದರೆ ನಿಮಗೆ ಸೊ ನೆಕ್ಸ್ಟ್ ಇವಾಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದು ಇಲ್ಲಿ ಚಾಟ್ಸ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಚಾಟ್ ಬ್ಯಾಕಪ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ. ಇವಾಗ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನೋಡ್ಬೋದು ಎಂಡ್ ಟು ಎಂಡ್ ಸ್ಕ್ರಿಪ್ಟೆಡ್ ಅಂತ ಇದೆ ಅಲ್ವಾ, ಬ್ಯಾಕಪ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಯೂಸ್ ಪಾಸ್ ಕೀ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಲ್ಲಿ ನೀವು ಫಿಂಗರ್ ಪ್ರಿಂಟ್ ಇಟ್ಟಿದ್ರೆ ಈ ಫಿಂಗರ್ ಪ್ರಿಂಟನ್ನು ಈ ಥರ ಪ್ರೆಸ್ ಮಾಡಿದರೆ ನಿಮಗೆ ಇಲ್ಲಿ ನೆಕ್ಸ್ಟ್ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಕ್ರಿಯೇಟ್ ಆಪ್ಷನ್ ಕ್ಲಿಕ್ ಮಾಡಿ. ಸೊ ನಿಮಗೆ ಒಂದು ಬ್ಯಾಕಪ್ ಕೀ ಕ್ರಿಯೇಟ್ ಆಗುತ್ತೆ. ಇದರಿಂದ ನಿಮಗೆ ನಿಮ್ಮ ಒಂದು ವಾಟ್ಸಪ್ಪಲ್ಲಿರುವಂಥ ಯಾವುದೇ ಒಂದು ಚಾಟ್ಸನ್ನು ಯಾರಿಗೂ ಓಪನ್ ಮಾಡೋಕ್ಕೆ ಆಗೋದಿಲ್ಲ. ಇವಾಗ ಹೆಂಗೆ ಓಪನ್ ಮಾಡ್ತಾರ ನಾವು ಕೂಡ ನೋಡೋಣ ಅಂತ. ಓಕೆನಾ? ಸೊ ಈ ಥರ 100% ಆದಮೇಲೆ ನೀವು ಅದನ್ನು ಇದು ಮಾಡಬೇಕಾಗುತ್ತೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಇದೇ ಥರದ ಟೆಕ್ನಾಲಜಿ ಅಪ್ಡೇಟ್ಸ್ಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.